ಪಕ್ಷಿಗಳ ಊರಿನಲ್ಲಿ ಚಿಚುಕಾಗಿಯ ಸಮೋಸ ವ್ಯಾಪಾರದ ಬಗ್ಗೆ ಗೊತ್ತಿಲ್ಲದೆ ಇರುವ ಪಕ್ಷಿಗಳು ಯಾರೂ ಇಲ್ಲ. ಚಿಚುಕಾಗೆ ಕಳೆದ 10 ವರ್ಷಗಳಿಂದ ಆಲೂಗಡ್ಡೆ ಸಮೋಸ ವ್ಯಾಪಾರ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದಿದ್ಲ. ಆ ವ್ಯಾಪಾರದ ಮೂಲಕ ಸುಮಾರು ಹಣನೂ ಸಂಪಾದನೆ ಮಾಡಿ ಊರಿನ ಮಧ್ಯದಲ್ಲಿ ಒಂದು ದೊಡ್ಡ ಮನೆನ ಕೂಡ ಕಟ್ಕೊಂಡಿದ್ಲು. ಅವಳ ಪಕ್ಕದ ಮನೆಯಲ್ಲಿರುವ ಟುನಿಗುಬ್ಬಚ್ಚಿಗೆ ಯಾವಾಗ್ಲೂ ಅವಳ ಬೆಳವಣಿಗೆನ ನೋಡಿ ಹೊಟ್ಟೆ ಕಿಚ್ಚಾಗ್ತಾನೆ ಇತ್ತು. ಹೀಗಿರುವಾಗ ಊರಿನ ಮಧ್ಯದಲ್ಲಿದ್ದ ಒಂದು ಟೀ ಅಂಗಡಿಯಲ್ಲಿ ಕೂತ್ಕೊಂಡು ಟುನಿಗುಬ್ಬಚ್ಚಿ ಹಾಗೂ ಅವಳ ಗೆಳತಿಯಾದ ಚೋಟುಗಿಳಿ ಈ ರೀತಿ ಮಾತಾಡ್ತಿದ್ರು. ನೋಡ್ದ ಚೋಟು, ಆ ಚಿಚ್ಚು ನಮ್ ಜೊತೆ ಸೇರಿ ಪ್ರತಿದಿನ ಕೂಲಿ ಕೆಲಸ ಮಾಡ್ತಾ ಇದ್ಲು. ಆದ್ರೆ ಇವಾಗ ಸಮೋಸ ವ್ಯಾಪಾರ ಮಾಡಿ ಅವಳಿಗೆ ತುಂಬಾನೇ ಹಣ ಬಂದಿದೆ. ಹಣದ ಜೊತೆಗೆ ಅವಳಿಗೆ ಪೊಗರು ಕೂಡ ಜಾಸ್ತಿ ಆಗಿದೆ. ಚೋಟುಗಿಳಿ ನಗುತ್ತಾ, ತುನಿ, ಹೌದು ತುನಿ, ಅವಳು ತುಂಬಾ ಚೆನ್ನಾಗಿ ಆಲೂ ಬೋಂಡ ಮಾಡ್ತಾಳೆ. ಅದು ಎಷ್ಟೊಂದು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿರುತ್ತೆ. ಸಂಜೆ ಸಮಯದಲ್ಲಿ ಅವಳ ಅಂಗಡಿ ಹತ್ರ ಎಷ್ಟು ಜನ ಬಂದು ಕ್ಯೂ ಅಲ್ಲಿ ನಿಲ್ತಾರೆ, ಮತ್ತೆ ಅವಳಿಗೆ ಲಾಭ ಬರದೆ. ಟುನಿ ಕೋಪದಿಂದ, ಅದ್ರಲ್ಲಿ ಮ್ಯಾಜಿಕ್ ಏನಿಲ್ಲ ಕಣೆ. ಆಲೂ ಬೋಂಡ, ಆಲೂಗಡ್ಡೆನ ಬೇಯಿಸಿ ಮಸಾಲೆ ಹಾಕಿ ಎಣ್ಣೆಗೆ ಹಾಕೋದು ಅಷ್ಟೇ ತಾನೇ. ಅದಕ್ಕೆ ಹೋಗಿ ಜನ ಯಾಕೆ ಇಷ್ಟೊಂದು ಕ್ಯೂ ಅಲ್ಲಿ ನಿಲ್ತಾರೆ ಅಂತ ನನಗ್ ಗೊತ್ತಿಲ್ಲ. ಚೋಟು, ನಾನು ಕೂಡ ಒಂದ್ ತೀರ್ಮಾನ ಮಾಡಿದೀನಿ. ಚಿಚ್ಚುವ ಹಾಗೆ ನಾನು ಕೂಡ ಸಮೋಸ ವ್ಯಾಪಾರ ಮಾಡಿ ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿ ಅವಳ ಹಾಗೇನೆ ದೊಡ್ಡ ಮನೆ ಕಟ್ಬೇಕು ಅಂತಿದ್ದೀನಿ. ಆವಾಗ ಚೋಟು ಆಶ್ಚರ್ಯದಿಂದ, ಏನೋ ನೀನ್ ಕೂಡ ಸಮೋಸ ವ್ಯಾಪಾರ ಮಾಡ್ತೀಯ ಅಂದ್ರೆ ತುನಿ, ಇವಾಗ ಸಾಧಾರಣ ಎಲ್ರು ಚಿಚ್ಚುಕಾಗೆಯ ಸಮೋಸಕ್ಕೆ ಸೀಮಿತವಾಗಿದ್ದಾರೆ, ನೀನೇನ್ ಮಾಡ್ತೀಯಾ? ಆವಾಗ ಟುನಿಗುಬ್ಬಚ್ಚಿ ನಗುತ್ತಾ, ಚೋಟು, ಅಲ್ಲೇ ಇರೋದು ನನ್ನ ಪ್ಲಾನ್. ನಾನು ಸಮೋಸ ಗಾಡಿನ ಎಲ್ಲೋ ಹಾಕೋದಿಲ್ಲ. ಆ ಚಿಚ್ಚು ಅಂಗಡಿ ಇದೆ ಅಲ್ಲ, ಅವಳ ಅಂಗಡಿ ಪಕ್ಕನೇ ವ್ಯಾಪಾರವನ್ನು ಆರಂಭಿಸ್ತೀನಿ. ಅದು ಮಾತ್ರ ಅಲ್ಲ, ಅವಳು ಸಮೋಸನ 20 ರೂಪಾಯಿಗೆ ಮಾರಾಟ ಮಾಡಿದ್ರೆ ನಾನು 15 ರೂಪಾಯಿಗೆ ವ್ಯಾಪಾರ ಮಾಡ್ತೀನಿ. ಅವಾಗ 5 ರೂಪಾಯಿ ಕಡಿಮೆ ಇದೆ ಅಂತ ಜನ ನನ್ನ ಹತ್ರ ಬರ್ತಾರಲ್ವಾ. ನೀನು ನೋಡ್ತಾ ಇರು, ಒಂದೇ ವಾರದಲ್ಲಿ ಅವಳ ಬಿಸ್ನೆಸ್ನ ಹೇಗೆ ನನ್ನ ಪಕ್ಕ ತಿರುಗಿಸ್ಕೋತೀನಿ ಅಂತ. ಚೋಟುಗಿಳಿ ಡೌಟ್ ಆಗಿ, ಏನೋ ತುನಿ, ಒಬ್ರು ಅಂಗಡಿ ಹಾಕಿದಾಗ ಅಂಗಡಿಯ ಪಕ್ಕದಲ್ಲಿ ಇನ್ನೊಬ್ರು ವ್ಯಾಪಾರ ಆರಂಭಿಸಿದ್ರೆ ಆಮೇಲೆ ಜಗಳ ಬರುತ್ತೆ. ನಾನು ಹೊರಡ್ತೀನಿ. ಮರುದಿನ ಬೆಳಗ್ಗೆ ಚಿಚುಕಾಗೆ ಯಾವಾಗ್ಲೂ ತರ ಊರಿನ ಮಧ್ಯದಲ್ಲಿ ಅವಳ ಸಮೋಸ ಗಾಡಿನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ಲು. ಸ್ವಲ್ಪ ಸಮಯದಲ್ಲಿ ಅಲ್ಲಿಗೆ ಟುನಿಗುಬ್ಬಚ್ಚಿ ಒಂದು ಗಾಡಿನ ತಳ್ಕೊಂಡ್ ಬಂದ್ಲು. ಅವಳು ಚಿಚುಕಾಗಿಯ ಗಾಡಿಯ ಪಕ್ಕದಲ್ಲಿ ಅವಳ ಗಾಡಿನ ನಿಲ್ಸಿದ್ಲು. ಏನ್ ತುನಿ, ನೀನು ಕೂಡ ಅಂಗಡಿ ಹಾಕ್ತಾ ಇದ್ದೀಯಾ? ಏನ್ ಅಂಗಡಿ? ಯಾಕೆ ನನ್ನ ಅಂಗಡಿ ಪಕ್ಕನೇ ಹಾಕ್ತಾ ಇದ್ದೀಯಾ? ಆವಾಗ ಟುನಿಗುಬ್ಬಚ್ಚಿ ನಗುತ್ತಾ, ಹೌದು ಚಿಚ್ಚು, ನೀನ್ ಮಾತ್ರ ಸಮೋಸ ವ್ಯಾಪಾರನ ಮಾಡ್ಬೋದಾ? ಯಾಕೆ ನಾವೆಲ್ಲ ಸಮೋಸ ವ್ಯಾಪಾರನ ಮಾಡ್ಬಾರ್ದಾ? ನಾನು ಕೂಡ ನಿನ್ನ ಹಾಗೆ ಆಲೂ ಸಮೋಸನ ಮಾರಾಟ ಮಾಡ್ಲಿಕ್ಕೇನೆ ಬಂದಿರೋದು. ಇಲ್ಲಿ ಜನ ಜಾಸ್ತಿ ಬರ್ತಾರಲ್ಲ, ಅದಕ್ಕೇನೆ ನಾನು ಕೂಡ ಇಲ್ಲಿ ಅಂಗಡಿ ಹಾಕ್ತೀನಿ. ಚಿಚ್ಚು ನಗುತ್ತಾ, ತುನಿ, ಇದರಿಂದ ನನಗೆ ಯಾವ ತೊಂದ್ರೆನೂ ಇಲ್ಲ. ಹೀಗೆ ಪೈಪೋಟಿ ಇದ್ರೆ ತಾನೇ ಮಜಾ. ನೀನ್ ಇಲ್ಲೇ ಅಂಗಡಿನ ಹಾಕೋ. ಹಾಗೆ ಆ ದಿನ ಸಂಜೆ 4 ಗಂಟೆಗೆ ಊರಿನಲ್ಲಿದ್ದ ಮಹಿ, ಹದ್ದು, ಲೂಸಿ, ಪಾರಿವಾಳ, ಕುಹು, ಚೋಟು ಎಲ್ರು ಕೂಡ ಸಮೋಸ ತಿನ್ನೋದಕ್ಕೋಸ್ಕರ ಅಲ್ಲಿಗೆ ಬಂದ್ರು. ಯಾವಾಗಲೂ ತರ ಅವರು ಚಿಚುಕಾಗಿ ಹತ್ತಿರ ಹೋದಾಗ ಟುನಿಗುಬ್ಬಚ್ಚಿ ಜೋರಾಗಿ, ಬನ್ನಿ ಬನ್ನಿ ಬನ್ನಿ, ಎಷ್ಟೋ ರುಚಿ ರುಚಿಯಾದ ಆಲೂ ಸಮೋಸ ನಿಮಗೋಸ್ಕರನೇ ಹಾಕಿದೀನಿ. ಚಿಚ್ಚುವಿನ ಬಳಿ ಒಂದು ಸಮೋಸ 20 ರೂಪಾಯಿ, ಆದ್ರೆ ನನ್ನ ಬಳಿ ಒಂದು ಸಮೋಸ 15 ರೂಪಾಯಿ. 5 ರೂಪಾಯಿನ ಉಳಿತಾಯ ಮಾಡ್ಕೊಳ್ಳಿ. ಬೇಗ ಬೇಗ ಬನ್ನಿ ಬನ್ನಿ. ಲೂಸಿ ಅದನ್ನ ಕೇಳಿ ಆಶ್ಚರ್ಯದಿಂದ, ಏನ್ ಮಗಿ ಅವ್ರೆ, ಚಿಚ್ಚು ಹತ್ರ 20 ರೂಪಾಯಿ ಅಂತೆ ಸಮೋಸ, ತುನಿ 15 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾಳೆ. ನೋಡ್ಲಿಕ್ಕೆ ಸಮೋಸ ದೊಡ್ಡದಾಗಿ ಕ್ರಿಸ್ಪಿಯಾಗಿ ಇರುವ ಹಾಗೆ ಕಾಣಿಸ್ತಾ ಇದೆ. ನಾವು ಕೂಡ ತುನಿ ಹತ್ರನೇ ಸಮೋಸ ತಗೊಳ್ಳೋದಾ? ಮಹಿ, ಹದ್ದು ಆಲೋಚನೆ ಮಾಡಿ, ಹೌದು ಲೂಸಿ, ನಮಗೆ 5 ರೂಪಾಯಿ ಕಡಿಮೆ ಸಿಗುತ್ತೆ ಅಂದ್ರೆ ನಾವ್ಯಾಕೆ ಯೋಚನೆ ಮಾಡ್ಬೇಕು? ಸರಿ ಸರಿ ಬನ್ನಿ, ನಾವೆಲ್ಲರೂ ತುನಿ ಹತ್ರನೇ ತಗೊಳ್ಳೋಣ. ಹಾಗೆ ಆ ದಿನ ಪಕ್ಷಿಗಳು ಎಲ್ರು ಕೂಡ ಟುನಿಗುಬ್ಬಚ್ಚಿಯ ಅಂಗಡಿಗೆ ಹೋಗಿ ಸಮೋಸ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಟುನಿ ಮಾಡಿರುವ ಸಮೋಸ ಕೂಡ ತುಂಬಾನೇ ರುಚಿಯಾಗಿರೋದ್ರಿಂದ ಆ ದಿನ ಪಕ್ಷಿಗಳಲ್ಲಿ ಅರ್ಧ ಜನ ಪಕ್ಷಿಗಳು ಟುನಿ ಅಂಗಡಿಗೆನೆ ಹೋದ್ರು. ಟುನಿ ಅದನ್ನ ನೋಡಿ ತುಂಬಾನೇ ಸಂತೋಷ ಪಟ್ರು. ಆದ್ರೆ ಚಿಚುಕಾಗಿಗಂತೂ ಅದು ಸ್ವಲ್ಪನೇ ಇಷ್ಟ ಆಗ್ಲಿಲ್ಲ. ಅವಳಿಗೆ ತುಂಬಾನೇ ಕೋಪನೂ ಬಂತು. ಆವಾಗ ಚಿಚ್ಚು ಅವಳ ಮನ್ಸಲ್ಲಿ, ನೋಡು, ಇವಳಿಗೆ ಎಷ್ಟೊಂದು ದುರಂಕಾರ. ನನ್ನ ಅಂಗಡಿ ಪಕ್ಕದಲ್ಲೇ ಅಂಗಡಿನ ಹಾಕೊಂಡು ನನ್ನ ಕಸ್ಟಮರ್ನೆಲ್ಲ ಇವಳೇ ಹೇಳ್ಕೊಂಡ್ಲು. ಇಷ್ಟು ದಿನ ನಾನ್ ಪಟ್ಟಂತ ಕಷ್ಟ ಎಲ್ಲ ವ್ಯರ್ಥ ಆಯ್ತಲ್ವಾ? ಇವಳಿಗೆ ನಾಳೆಯಿಂದ ನಾನ್ ಯಾರು ಅಂತ ಪಾಠ ಕಲಿಸ್ತೀನಿ. ಮರುದಿನ ಸಂಜೆ ಸಮಯ ಪುನಃ ಇಬ್ರು ಹತ್ರನೇ ಗಾಡಿನ ಇಟ್ಕೊಂಡಿದ್ರು. ಕಸ್ಟಮರ್ಸ್ ಬರಕ್ಕೆ ಶುರು ಮಾಡಿದ್ರು. ಆವಾಗ ಟುನಿ, ಬನ್ನಿ ಬನ್ನಿ, 15 ರೂಪಾಯಿಗೆ ರುಚಿ ರುಚಿಯಾದ ಸಮೋಸ.
ಆವಾಗ ಚಿಚು ಇನ್ನೂ ಜೋರಾಗಿ, ಆ ಬನ್ನಿ ಬನ್ನಿ, 10 ವರ್ಷಗಳ ನಂಬಿಕೆ, 10 ಬಗೆಯಾದ ರುಚಿ. ಇವಾಗ ನಾನು ನನ್ನ ಸಮೋಸವನ್ನು ಕೇವಲ 10 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀನಿ. ರುಚಿ ರುಚಿಯಾದ ಸಮೋಸ. ಇದೆಲ್ಲ ಕೇಳ್ತಾ ಇದ್ದಾಗ ಪಕ್ಷಿಗಳಿಗೆ ತುಂಬಾನೇ ಆಶ್ಚರ್ಯ ಅನಿಸ್ತು. ವಾವ್, ಇದು ಸೂಪರ್ ಆಫರ್! 10 ರೂಪಾಯಿಗೆ ಸಮೋಸ ಅಂದ್ರೆ ನಾವ್ ಯಾಕೆ ತುನಿ ಹತ್ರ ಹೋಗಿ 15 ರೂಪಾಯಿ ಕೊಟ್ಟು ಸಮೋಸನ ತಿನ್ಬೇಕು? ನಮ್ಮ ಚಿಚ್ಚು 10 ರೂಪಾಯಿಗೆ ಸಮೋಸ ಕೊಡ್ತಾ ಇದ್ದಾಳಂತೆ. ಬನ್ನಿ ನಾವೆಲ್ಲರೂ ಅಲ್ಲಿಗೆ ಹೋಗೋಣ. ಹಾಗೆ ಪಕ್ಷಿಗಳೆಲ್ಲರೂ ಪುನಃ ಚಿಚುವಿನ ಗಾಡಿ ಹತ್ರನೇ ಹೋದ್ರು. ಇದನ್ನ ನೋಡಿದಾಗ ಟೊನಿಗುಬ್ಬಚ್ಚಿಗೆ ಸಖತ್ತಾಗಿ ಹೊಟ್ಟೆ ಹುರಿತಾ ಇತ್ತು. ಆವಾಗ ಟೊನಿಗುಬ್ಬಚ್ಚಿ ಅವಳ ಮನ್ಸಲ್ಲಿ, ಓಹೋ ಚಿಚ್ಚು, ಇವತ್ತು ನೀನು ನನ್ ವ್ಯಾಪಾರನ ಮುಳುಗಿಸ್ಬೇಕು ಅನ್ಕೊಂಡಿದ್ದೀಯಾ? ಇರು ಇರು, ಬನ್ನಿ ಬನ್ನಿ ಗೆಳೆಯರೇ, ಇವತ್ತು ನಾನ್ ಕೂಡ ಸಮೋಸನ 10 ರೂಪಾಯಿಗೆ ಮಾರಾಟ ಮಾಡ್ತಾ ಇಲ್ಲ. ನಿಮಗೋಸ್ಕರ ನನ್ನ ಸಮೋಸವನ್ನು 5 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀನಿ. ಬನ್ನಿ ಬನ್ನಿ, ಬಂದು ತಗೊಂಡೋಗಿ. ಮಹಿಹದ್ದು ತುಂಬಾ ಆಶ್ಚರ್ಯದಿಂದ, ಅಯ್ಯೋ ದೇವ್ರೇ, 5 ರೂಪಾಯಿಗೆ ಸಮೋಸನಾ? 5 ರೂಪಾಯಿಗೆ ಸಮೋಸ ಅಂದ್ರೆ ನಾವ್ಯಾಕೆ ಇಲ್ಲೇ ತಿನ್ಬೇಕು? ಮನೆಗೆ ಹೋಗಿ ಚಿಚುಕಾಗಿ ತುಂಬಾನೇ ಬೇಜಾರಿಂದ ಅವಳ ಮನೆ ಸೋಫಾದಲ್ಲಿ ಕೂತ್ಕೊಂಡಿದ್ಲು. ಹೊರಗಡೆ ಆಟಾಡ್ಕೊಂಡು ಅವಳ ಮಗ ಚಿನ್ನು ಮನೆಗೆ ವಾಪಸ್ ಬಂದ. ತನ್ನ ತಾಯಿ ತುಂಬಾನೇ ಬೇಜಾರಿಂದ ಇರೋದನ್ನ ಅವನು ಗಮನಿಸ್ತಾ ಇದ್ದ. ಅವನ ಜೊತೆ ಬನ್ನು ಕೂಡ ಬಂದಿದ್ದ. ಅಮ್ಮ, ಏನಾಯ್ತಮ್ಮ? ಯಾಕಮ್ಮ ಇವತ್ತು ಈ ರೀತಿ ಕೂತಿದ್ದೀರಾ? ಸಮೋಸನ ಹಾಗೆ ವಾಪಸ್ ತಂದಿದ್ದೀರಾ? ಯಾಕಮ್ಮ ಇವತ್ತು ವ್ಯಾಪಾರ ನಡಿಲಿಲ್ವಾ? ಹೌದು ಆಂಟಿ. ಯಾಕಂಟಿ ಇವತ್ತು ನೀವು ಇಷ್ಟೊಂದು ಡಲ್ ಆಗಿ ಕೂತಿದ್ದೀರಾ? ನೀವು ಯಾವಾಗ್ಲೂ ತುಂಬಾ ಆಕ್ಟಿವ್ ಆಗಿರ್ತೀರಾ. ಏನಾಯ್ತು ಆಂಟಿ? ಚಿಚು ಕಣ್ಣೀರನ್ನ ಒರೆಸ್ಕೊಂಡು ಬೇಜಾರಿಂದ, ನಾನು ಏನ್ ಹೇಳದ್ ಮಕ್ಳೇ, ಆ ತುನಿ ನನ್ನ ಹಾಗೇನೆ ನನ್ನ ಅಂಗಡಿ ಪಕ್ಕದಲ್ಲೇ ಸಮೋಸ ವ್ಯಾಪಾರವನ್ನು ಆರಂಭಿಸಿದಾಳೆ. ನನ್ನ ಗಾಡಿ ಪಕ್ಕದಲ್ಲೇ ಅವಳು ವ್ಯಾಪಾರವನ್ನು ಆರಂಭಿಸಿ, ನಾನ್ ರೇಟ್ ಕಡಿಮೆ ಮಾಡಿದ್ರೆ ನನ್ಕಿಂತ ರೇಟ್ನ ಕಡಿಮೆ ಮಾಡಿ ಅವಳಿಗೆ ಲಾಭ ಬರದಿದ್ರು ನನ್ನ ವ್ಯಾಪಾರವನ್ನು ಮುರಿದಾಕ್ಬೇಕು ಅಂತ ಪ್ಲಾನ್ ಮಾಡಿನೇ 10 ರೂಪಾಯಿ ಮಾರಾಟ ಮಾಡುವ ಸಮೋಸವನ್ನು 5 ರೂಪಾಯಿಗೆ ಇಳಿಸಿ ಅವಳೇ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ದಾಳೆ. ಚಿನ್ನು ಕೋಪದಿಂದ, ಏನು ತುನಿ ಅಂಟೆ ಈ ರೀತಿ ಕೆಲಸ ಎಲ್ಲ ಮಾಡ್ತಾರ? ಅಮ್ಮ, ಅವರು 5 ರೂಪಾಯಿಗೆ ವ್ಯಾಪಾರ ಮಾಡಿದ್ರೆ ನಾಳೆ ನೀವು ಸಮೋಸವನ್ನು ಉಚಿತವಾಗಿ ಕೊಡಿ ಅಮ್ಮ. ಅವಾಗ ಎಲ್ಲ ಜನರು ಖಂಡಿತವಾಗಿ ನಿಮ್ಮ ಬಳಿಗೇನೆ ಬರ್ತಾರೆ. ಅವಾಗ ಬನ್ನಗಿಳಿ ನಗುತ್ತಾ ಚಿನ್ನುನ ಹೊಡೆದು, ಅಯ್ಯೋ ಮುಟ್ಟಾಳ, ಆಂಟಿ ಫ್ರೀಯಾಗಿ ಕೊಟ್ರೆ ಅದ್ನ ವ್ಯಾಪಾರ ಅಂತ ಹೇಳ್ತಾರ? ಅಲ್ಲ ಕಣೋ, ಫ್ರೀಯಾಗಿ ಕೊಟ್ರೆ ಹೇಗೋ ವ್ಯಾಪಾರ ನಡೆಯುತ್ತೆ. ಹೌದು, ಫ್ರೀಯಾಗಿ ಕೊಟ್ರೆ ಹೇಗೆ ವ್ಯಾಪಾರ ನಡೆಯುತ್ತೆ? ಆಮೇಲೆ ನಾವು ಸಾಲದಲ್ಲಿ ಮುಳುಗಿ ಹೋಗ್ಬೇಕು. ಆ ರೀತಿ ಫ್ರೀಯಾಗಿ ಕೊಡ್ಲಿಕ್ಕೆ ಸುಮ್ನೆ ಇರ್ಬೋದಲ್ವಾ? ಬನ್ನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಆಂಟಿ, ನೀವಿಬ್ರು ಒಂದೇ ವ್ಯಾಪಾರವನ್ನು ಆರಂಭಿಸಿದ್ರೆ ತಾನೆ ಜನರು ಅವರ ಬಳಿ ಹೋಗ್ತಾರೆ. ಅದೇ ಹಾಲು ಸಮೋಸವನ್ನು ವ್ಯಾಪಾರ ಮಾಡದೆ ನೀವು ಬೇರೆ ಏನಾದ್ರೂ ಆಲೋಚನೆ ಮಾಡಿದ್ರೆ ಜನರಿಗೆ ರುಚಿಗಿಂತ ಬೆಲೆ ಕಡಿಮೆಯಾಗುವುದು ತಾನೆ ಮುಖ್ಯ. ಅಂದ್ರೆ ನೀವು ಆ ರುಚಿಯನ್ನು ಬಿಟ್ಟು ಬೇರೆ ರುಚಿಯನ್ನು ಆರಂಭಿಸಬಹುದಲ್ವಾ? ಚಿಚು ಆಶ್ಚರ್ಯದಿಂದ, ಅಂದ್ರೆ ಏನು ಹೇಳ್ತಾ ಇದ್ದೀಯಾ? ನಾನು ಸಮೋಸ ವ್ಯಾಪಾರವನ್ನು ಬಿಟ್ಟು ಬೇರೆ ವ್ಯಾಪಾರವನ್ನು ಆರಂಭಿಸ್ಬೇಕಾ? ನೀನು ಹೇಳೋದು ಹೇಗೇನೋ ಸಾಧ್ಯ? ಅಯ್ಯೋ ಇಲ್ಲ ಆಂಟಿ, ನೀವು ಸಮೋಸ ವ್ಯಾಪಾರನೇ ಮಾಡಿ. ಆದ್ರೆ ಅದ್ರೊಳಗೆ ಇಡುವ ಮಸಾಲ ಇದೆ ಅಲ್ವಾ, ಅದು ಆಲೂಗಡ್ಡೆ ತಾನೇ ಇಡ್ತಾ ಇದ್ರಿ. ಆಲೂಗಡ್ಡೆಗೆ ಬದಲಾಗಿ ನೀವು ಬೇರೆ ಇನ್ನೇನಾದ್ರೂ ಮಸಾಲೆಯನ್ನು ಹಾಕಿ. ಯಾಕೆ ಅಂದ್ರೆ ತುನಿ ಆಂಟಿ ಕೂಡ ಆಲೂಗಡ್ಡೆ ಮಸಾಲ ತಾನೇ ಹಾಕ್ತಾ ಇದ್ದಾರೆ. ಹೊಸದು ಅಂದ್ರೆ ಏನು? ಆಲೂಗಡ್ಡೆ, ಬಟಾಣಿ ಇದೆ ತಾನೇ, ಅದ್ನ ಬಿಟ್ರೆ ಬೇರೆ ಏನಾದ್ರೂ ಮಾಡ್ತಾರಾ? ಆವಾಗ ಬನ್ನಗಿಳಿ ತುಂಬಾ ಉತ್ಸಾಹದಿಂದ, ಆಂಟಿ, ನನಗೆ ಒಂದು ಖತರ್ನಾಕ್ ಐಡಿಯಾ ಬಂದಿದೆ. ಅಂದ್ರೆ ನಮ್ಮ ಊರಿನ ಪಕ್ಷಿಗಳಿಗೆ ಚಿಕನ್ನು ಮಟನ್ನು ತುಂಬಾ ಇಷ್ಟ ಅಲ್ವಾ? ಅದ್ರಿಂದ ಎಲ್ಲರೂ ಕೂಡ ಭಾನುವಾರ ಮಾತ್ರ ಚಿಕನ್ ಮಟನ್ ಅಡಿಗೆ ಮಾಡ್ತಾರೆ. ಆದ್ರೆ ನೀವು ಸಮೋಸಾಗೆ ಚಿಕನ್ನು ಮಟನ್ ಹಾಕಿ ಚಿಕನ್ ಸಮೋಸ, ಮಟನ್ ಸಮೋಸ ಅಂತ ವ್ಯಾಪಾರ ಮಾಡಿದ್ರೆ ಎಲ್ಲರೂ ನಿಮ್ಮ ಬಳಿ ತಾನೆ ಬಂದು ತಗೊಂಡೋಗ್ತಾರೆ. ಚಿನ್ನುಕಾಗಿ ತುಂಬಾ ಆಶ್ಚರ್ಯದಿಂದ, ಚಿಕನ್ ಬನ್ನು, ನಿನ್ನ ಮೂಳೆಗೆ ತುಂಬಾ ಸೂಪರ್ ಆದ ಐಡಿಯಾ ಬರ್ತದೆ ಕಣೋ. ಚಿಕನ್ ಮಟನ್ ಸಮೋಸ ಅಂದ್ರೆ ಎಲ್ರು ಬಂದು ತಗೋತಾರೆ ಕಣೋ. ಅದನ್ನು ಕೇಳಿ ಚಿಚುಕಾಗಿ ತುಂಬಾ ಸಂತೋಷದಿಂದ, ಲೇ ಬನ್ನು, ನೀ ನಿಜವಾಗ್ಲೂ ಜೀನಿಯಸ್ ಕಣೋ. ಈ ಊರಲ್ಲಿ ಇದುವರೆಗೂ ಯಾರು ಕೂಡ ಚಿಕನ್ ಸಮೋಸ, ಮಟನ್ ಸಮೋಸನ ಮಾಡ್ಲೇ ಇಲ್ಲ. ಆ ತುನಿಗೆ ಕೂಡ ಇದ್ರ ಬಗ್ಗೆ ಯಾವ ರೀತಿಯ ಐಡಿಯಾ ಕೂಡ ಇಲ್ಲ. ನೀನು ಹೇಳಿದ ರೀತಿ ಕ್ರಿಸ್ಪಿಯಾದ ಸಮೋಸ, ಅದ್ರ ಒಳಗೆ ಮೆತ್ತೆ ಮೆತ್ತೆಗೆ ಚಿಕನ್ ಮಸಾಲ,
ವಾವ್, ಆಲೋಚನೆ ಮಾಡಿದ್ರೆ ಸೂಪರ್ ಆಗಿದೆ ಕಣೋ. ಆಂಟಿ, ನೀವು ಮಾಡುವ ಚಿಕನ್ ಸಮೋಸ ರೇಟ್ ಕೂಡ ಅಧಿಕವಾಗಿರುತ್ತೆ. ಚಿಕನ್ ಅಂದ್ರೇನೆ ರೇಟ್ ಜಾಸ್ತಿ ಅಲ್ವಾ? ನೀವ್ ಅದಕ್ಕೆ 50 ರೂಪಾಯಿ ರೇಟ್ ಇಟ್ಟು ಮಾರಾಟ ಮಾಡಿ. ಚಿಕನ್ ಅಂದಾಗ 50 100 ಇಟ್ರು ವ್ಯಾಪಾರ ಆಗುತ್ತೆ. ಸರಿ ಕಣೋ, ಬನ್ನು, ನಾನು ಇವಾಗ್ಲೇ ಹೋಗಿ ಚಿಕನ್ ಮಸಾಲ ಎಲ್ಲ ತರ್ತೀನಿ. ನಾಳೆ ನಾನ್ ಯಾರು ಅಂತ ಆ ತುನಿಗೆ ತೋರಿಸ್ತೀನಿ. ಮರುದಿನ ಬೆಳಗ್ಗೆ ಚಿಚುಕಾಗೆ ತುಂಬಾನು ಉತ್ಸಾಹದಿಂದ ಅಂಗಡಿಗೆ ಹೋಗಿ ಚಿಕನ್ ತಗೊಂಡ್ ಬಂದು ಅದನ್ನ ಕೀಮಾ ತರ ರೆಡಿ ಮಾಡಿ ಅದ್ರಲ್ಲಿ ಏನೇನೋ ಮಸಾಲೆ ಹಾಕ್ಬೇಕೋ ಅದನ್ನೆಲ್ಲ ಹಾಕಿ ಅದನ್ನ ಸಮೋಸದೊಳಗಡೆ ಫಿಲ್ ಮಾಡಿ ಇಟ್ಕೊಂಡಿದ್ಲು. ಹಾಗೆ ಎಲ್ಲಾ ಸಮೋಸನ ಅವಳು ರೆಡಿನೋ ಮಾಡದ್ಲು. ಸಂಜೆ ಸಮಯ ಯಾವಾಗ್ಲೂ ತರ ಚಿಚುಕಾಗೆ ಅವಳ ಗಾಡಿನ ತಳ್ಕೊಂಡು ಆ ಕೀಮಾ ಸಮೋಸನ ಇಟ್ಕೊಂಡಿದ್ಲು. ಆದ್ರೆ ಟೊನಿಗೂ ಬಚ್ಚಿ 5 ರೂಪಾಯಿಗೆ ಹಾಲು ಸಮೋಸ ಅಂತ ಬೋರ್ಡ್ ಹಾಕಿ ತುಂಬಾನೇ ಹೆಮ್ಮೆಯಿಂದ ನಿಂತ್ಕೊಂಡಿದ್ಲು. ಆವಾಗ ಟೊನಿ, ಏನ್ ಚಿಚ್ಚು, ಇವತ್ತು ಕೂಡ ಸಮೋಸಾನ ಬ್ಯಾಲೆನ್ಸ್ ಮಾಡಿ ಮನೆಗ್ ತಗೊಂಡೋಗ್ತೀಯಾ? ನನ್ನ ಹತ್ರ 5 ರೂಪಾಯಿಗೆ ಸಿಗುವಾಗ ಯಾರು ನಿನ್ನ ಬಳಿ ಬಂದ್ ತಗೋತಾರೆ? ಚಿಚ್ಚು ಸ್ವಲ್ಪನೂ ಹೆದರ್ಲಿಲ್ಲ. ತುಂಬಾನೇ ನಗಾಡ್ಕೊಂಡು, ಕಸ್ಟಮರ್ಸ್ ಬಂದ್ಮೇಲೆ ಯಾವ ಕಸ್ಟಮರ್ ಯಾವ ಅಂಗಡಿ ಹತ್ರ ಬರೋಣ ಅಂತ ನೋಡೋಣ ತುನಿ. ನೀನು ನಿನ್ ಸಮೋಸ ವ್ಯಾಪಾರ ಮಾಡು, ನಾನ್ ನನ್ ಸಮೋಸ ವ್ಯಾಪಾರ ಮಾಡ್ತೀನಿ. ಆ ದಿನ ಸಂಜೆ ಸಮಯನೂ ಆಯ್ತು. ಕಸ್ಟಮರ್ಸ್ ಎಲ್ರೂ ಯಾವಾಗ್ಲೂ ತರ ಟೊನಿ ಅಂಗಡಿಗೆ ಹೋಗ್ತಾ ಇದ್ದಾಗ ಆವಾಗ್ಲೇ ಬಿಸಿ ಬಿಸಿಯಾಗಿದ್ದ ಎಣ್ಣೆಯಲ್ಲಿ ಚಿಚುಕಾಗೆ ತಯಾರು ಮಾಡಿಟ್ಟಿರುವ ಆ ಚಿಕನ್ ಕೀಮಾ ಸಮೋಸನ ಹಾಕಿ ಫ್ರೈ ಮಾಡಕ್ಕೆ ಶುರು ಮಾಡಿದ್ಲು. ಆವಾಗ ಆ ಚಿಕನ್ ಕೀಮಾ ಸಮೋಸದಿಂದ ಘಮಘಮ ಪರಿಮಳ ಹೊರಗಡೆ ಬಂದು ಗಾಳಿಯಲ್ಲಿ ಹರಡ್ತಾ ಇತ್ತು. ಆ ವಾಸನೆಗೆ ಪಕ್ಷಿಗಳು ಎಲ್ರೂ ಕೂಡ ಆಕರ್ಷಿತರಾದ್ರು. ಇದೇನಪ್ಪಾ, ಈ ಪರಿಮಳ ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊಂಡ್ರು. ಹಬ್ಬಬ್ಬಾ, ಏನಿದು ಸುವಾಸನೆ? ಇದು ಪ್ರತಿ ಭಾನುವಾರ ನಾವು ಮಾಡುವ ಚಿಕನ್ ಸುವಾಸನೆ ರೀತಿ ಇದೆ. ಯಾವ ಅಂಗಡಿ ಬಳಿಯಿಂದ ಬರ್ತಿದೆ? ತುನಿ ಅಂಗಡಿ ಬಳಿಯಿಂದ ಈ ರೀತಿ ನಾನ್ ವೆಜ್ ಸ್ಮೆಲ್ ಎಲ್ಲ ಬರೋದಿಲ್ಲ. ಇದು ನಮ್ಮ ಚಿಚ್ಚುಕಾಗೆ ಅಂಗಡಿ ಬಳಿಯಿಂದನೇ ಬರ್ತಿದೆ. ಎಲ್ರೂ ಆಶ್ಚರ್ಯದಿಂದ ಚಿಚುಕಾಗೆಯ ಗಾಡಿಯ ಹತ್ತಿರ ನೋಡಿದ್ರು. ಆವಾಗ ಚಿಚುಕಾಗೆ ಅವಳ ಧ್ವನಿಯನ್ನ ಸರಿ ಮಾಡ್ಕೊಂಡು ತುಂಬಾ ಗಂಭೀರವಾಗಿ ಈ ರೀತಿ ಹೇಳಿದ್ಲು. ಬನ್ನಿ ಫ್ರೆಂಡ್ಸ್, ಬನ್ನಿ. ಹಾಲು ಸಮೋಸ ತಿಂದು ತಿಂದು ನಿಮ್ಮ ನಾಲಿಗೆ ಎಲ್ಲ ಸತ್ತೋಗಿದ್ಯಾ? ನಿಮಗೋಸ್ಕರ ಚಿಚ್ಚು ಹೊಸ ಡಿಶ್ ಅನ್ನೇ ತಯಾರಿಸಿದೀನಿ. ಅದೇ ನಿಮಗೋಸ್ಕರ ಚಿಕನ್ ಸಮೋಸ. ಹೌದು, ಒಳಗಡೆ ಖಾರವಾಗಿ ಚಿಕನ್ ಕೀಮಾ, ಹೊರಗಡೆ ಕ್ರಿಸ್ಪಿಯಾಗಿರುವ ಹಿಟ್ಟು. ಚಿಕನ್ ತಿನ್ಲಿಕ್ಕೆ ನೀವು 1 ವಾರ ತನಕ ಕಾಯ್ಬೇಕಾದ ಅವಶ್ಯಕತೆ ಇಲ್ಲ. ನಿಮಗೋಸ್ಕರ ಬಿಸಿ ಬಿಸಿ ಚಿಕನ್ ಸಮೋಸ. ಆವಾಗ ಚೋಟಗಿಳಿ ತುಂಬಾನು ಆಸೆಯಿಂದ, ಏನು, ಚಿಕನ್ ಸಮೋಸನ? ನಾನು ನನ್ನ ಜೀವನದಲ್ಲಿ ಇದುವರೆಗೂ ಈ ರೀತಿ ಸಮೋಸನ ತಿನ್ಲೇ ಇಲ್ಲ. ಬಾಯಲ್ಲಿ ಜೊಲ್ ಸುರಿತಿದೆ. ಚಿಕನ್ ಸಮೋಸಕ್ಕೆ 50 ರೂಪಾಯ? ಚಿಚ್ಚು, ನನ್ನಿಂದ ತುಂಬಾ ಹೊತ್ತು ವೇಟ್ ಮಾಡಕ್ಕಾಗಲ್ಲ. ನನಗೆ ಬಿಸಿ ಬಿಸಿ 4 ಸಮೋಸ ಮಾಡಿಕೊಡು. ಒಂದು ಕ್ಷಣದಲ್ಲಿ ಟೊನಿಯ ಗಾಡಿ ಹತ್ತಿರ ಇದ್ದ ಪಕ್ಷಿಗಳು ಎಲ್ರೂ ಕೂಡ ಚಿಚುಕಾಗೆಯ ಗಾಡಿಯ ಹತ್ತಿರ ಬಂದ್ರು. ಚಿಚುಕಾಗೆ ಮಾಡಿಕೊಟ್ಟ ಆ ಚಿಕನ್ ಕೀಮಾ ಸಮೋಸನ ತಿಂದು ಎಲ್ರೂ ಕೂಡ ತುಂಬಾನೇ ಸಂತೋಷಪಟ್ರು. ಅದರ ಪರಿಮಳ ಮಾತ್ರ ಅಲ್ಲ, ಅದರ ರುಚಿ ಕೂಡ ನಿಜವಾಗ್ಲೂ ತುಂಬಾನೇ ಅದ್ಭುತವಾಗಿತ್ತು. ಅದ್ಭುತ ಚಿಚ್ಚು. ಒಳಗಡೆ ಆ ಚಿಕನ್ ಕೀಮಾ ಎಷ್ಟೊಂದು ರುಚಿಯಾಗಿದೆ. ಹೌದು, ಈ ರೀತಿ ಐಡಿಯಾ ನಿನಗೆ ಎಲ್ಲಿಂದ ಬಂತು? 100 ಹಾಲು ಸಮೋಸ ತಿಂದ್ರು ಕೂಡ ಈ ಒಂದು ಸಮೋಸ ಮುಂದೆ ನಿಲ್ಲಿಕ್ಕಾಗಲ್ಲ, ಅಷ್ಟೊಂದು ರುಚಿಯಾಗಿದೆ. ಹೌದು ಚಿಚ್ಚು, ಇನ್ ಮುಂದೆ ನಾನು ಪ್ರತಿದಿನ ಬಂದು ಸಮೋಸನ ತಿಂತೀನಿ, ಅಷ್ಟೊಂದು ರುಚಿಯಾಗಿದೆ. ಹಾಗೆ ಆ ದಿನ ಚಿಚುಕಾಗೆಯ ವ್ಯಾಪಾರ ಅಂತೂ ತುಂಬಾನೇ ಚೆನ್ನಾಗಿ ನಡೀತಾ ಇತ್ತು. ಚಿಚುಕಾಗೆ ಮಾಡಿ ತಗೊಂಡ್ ಬಂದಿದ್ದ 100 ಸಮೋಸಗಳು ಕೂಡ ಖಾಲಿ ಆಯ್ತು. ಅವಳ ಪೆಟ್ಟಿಗೆಯಲ್ಲಿ 50 ರೂಪಾಯಿ ನೋಟು ತುಂಬಿ ಹೋಗಿತ್ತು. ಇದನ್ನ ನೋಡ್ತಾ ಇದ್ದ ಟೊನಿಗೂ ಬಚ್ಚಿಗೆ ಮೈಂಡ್ ಬ್ಲಾಕ್ ಆಯ್ತು. ಅವಳು 5 ರೂಪಾಯಿಗೆ ಸಮೋಸ ಮಾಡ್ತೀನಿ ಅಂದ್ರೂ ಕೂಡ ಎಲ್ರೂ 50 ರೂಪಾಯಿ ಕೊಟ್ಟು ಸಮೋಸ ತಿಂತಾ ಇದ್ರು. ಅದನ್ನ ನೋಡಿ ಅವಳಿಗೆ ಏನೂ ಅರ್ಥ ಆಗ್ಲಿಲ್ಲ. ಅಯ್ಯೋ ದೇವ್ರೇ, ಎಷ್ಟು ದೊಡ್ಡ ತಪ್ಪಾಗೋಯ್ತು. ನಾನು ಚಿಚ್ಚುವಿನ ವ್ಯಾಪಾರವನ್ನು ನೋಡಿ ಕಾಪಿ ಹೊಡೆದು ನಾನು ಬೆಳೆಯಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಚಿಚ್ಚು ಎಷ್ಟು ಬೇಗ ಬೆಳೆದ್ಬಿಟ್ಲು. ಆದ್ರೆ ಅವಳು ಹೊಸದಾಗಿ ಆಲೋಚನೆ ಮಾಡಿ ನನಗೆ ಎಷ್ಟು ದೊಡ್ಡ ಏಟನ್ನು ಕೊಟ್ಟಿದ್ದಾಳೆ. ಒಬ್ಬರನ್ನು ಕಾಪಿ ಮಾಡಿ ನಾವು ಬೆಳೆಯಕ್ ನೋಡಿದ್ರೆ ಯಾವತ್ತೂ ನಾವು ಖಂಡಿತ ಬೆಳೆಯೋದಿಲ್ಲ. ನಾವು ಯಾವಾಗ್ಲೂ ಇನ್ನೊಬ್ಬರನ್ನು ನೋಡಿ ಕಾಪಿ ಹೊಡಿಬಾರ್ದು. ನಾನ್ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಆಯ್ತು. ಕಸ್ಟಮರ್ಸ್ ಎಲ್ರು ಹೋದ್ಮೇಲೆ ಟೊನಿಗೂ ಬಚ್ಚಿ ಮೆಲ್ಲೆ ಚಿಚುಕಾಗೆಯ ಹತ್ತಿರ ಬಂದು ಅವಳ ಹತ್ರ ಕ್ಷಮಾಪಣೆ ಕೇಳಿದ್ಲು. ಚಿಚ್ಚು, ನನ್ನನ್ನು ಕ್ಷಮಿಸು ಚಿಚ್ಚು. ನಿನ್ನ ವ್ಯಾಪಾರವನ್ನು ನೋಡಿ ಹೊತ್ತೆ ಕಿಚ್ಚುಪಟ್ಟು ನಾನು ನಿನ್ನ ವ್ಯಾಪಾರವನ್ನು ಹಾಳು ಮಾಡ್ಬೇಕು ಅಂತ ಪಕ್ಕದಲ್ಲೇ ಅಂಗಡಿ ಹಾಕ್ದೆ. ಆದ್ರೆ ನೀನ್ ಮಾತ್ರ ಚೆನ್ನಾಗಿ ಆಲೋಚನೆ ಮಾಡಿ ಹೊಸ ವ್ಯಾಪಾರವನ್ನು ಮಾಡ್ಬೇಕು ಅಂತ ಹೊಸ ಐಡಿಯಾನ ಕ್ರಿಯೇಟ್ ಮಾಡಿ ಚಿಕನ್ ಸಮೋಸ ವ್ಯಾಪಾರವನ್ನು ಮಾಡ್ತಾ ಇದ್ದೀಯ. ನಾಳೆಯಿಂದ ನಾನು ಈ ಜಾಗದಲ್ಲಿ ವ್ಯಾಪಾರವನ್ನು ಮಾಡೋದಿಲ್ಲ. ಯಾರೂ ಇಲ್ಲದ ಸ್ಥಳಕ್ಕೆ ಹೋಗಿ
ನಿನ್ನ ಹಾಗೇನೆ ಏನಾದ್ರೂ ಆಲೋಚನೆ ಮಾಡಿ ಬೇರೆ ವ್ಯಾಪಾರ ಮಾಡ್ತೀನಿ. ಚಿಚು ನಗುತ್ತಾ, ಪರವಾಗಿಲ್ಲ ತುನಿ, ವ್ಯಾಪಾರದಲ್ಲಿ ಪೈಪೋಟಿ ಕಾಮನ್ನೇ. ನೀನು ಪೈಪೋಟಿಯಾಗಿ ಬಂದಿದ್ರಿಂದ ತಾನೇ ಇವತ್ ನಾನು ಕೂಡ ಹೊಸ ವ್ಯಾಪಾರವನ್ನು ಆರಂಭಿಸಿರೋದು. ಟುನಿ ಅವಳ ಗಾಡಿನ ತಳ್ಕೊಂಡು ಅಲ್ಲಿಂದ ಮನೆಗೆ ಹೋದ್ಲು. ಮರುದಿನದಿಂದ ಟುನಿ ಸಮೋಸ ವ್ಯಾಪಾರ ಮಾಡದೆ ಬಾಳೆಹಣ್ಣು ವ್ಯಾಪಾರ ಮಾಡಕ್ಕೆ ಶುರು ಮಾಡಿದ್ಲು. ಚಿಚುಕಾಗೆ ಯಾವಾಗ್ಲೂ ತರ ಕೀಮಾ ಸಮೋಸ ವ್ಯಾಪಾರ ಮಾಡ್ಕೊಂಡು ಸಂತೋಷವಾಗಿ ಹಣ ಸಂಪಾದನೆ ಮಾಡ್ತಿದ್ಲು. ಹಾಗೆ ಬನ್ನುಗಿಳಿ ಕೊಟ್ಟ ಒಂದು ಚಿಕ್ಕ ಐಡಿಯಾದಿಂದ ಇವಾಗ ಚಿಚುಕಾಗೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದು ಅವಳು ಕೈ ತುಂಬಾ ಹಣ ಸಂಪಾದನೆ ಮಾಡ್ತಿದ್ಲು. ಮಳೆಯಲ್ಲಿ ತಾಯಿಯ ಮನೆಗೆ ಮಹಿ ಹದ್ದಿಗೆ ಇಬ್ರು ಹೆಣ್ಮಕ್ಳು. ದೊಡ್ಡವಳ ಹೆಸರು ಟುನಿಗುಬ್ಬಚ್ಚಿ, ಚಿಕ್ಕವಳು ಚೋಟುಗಿಳಿ. ಮಹಿಹದ್ದು ತನ್ನ ಇಬ್ರು ಹೆಣ್ಮಕ್ಳನ್ನ ಮದುವೆ ಮಾಡಿ ಸಿಟಿಗೆ ಕಳ್ಸಿದ್ರು. ಟುನಿಗುಬ್ಬಚ್ಚಿ ಹಾಗೂ ಚೋಟುಗಿಳಿ ಇಬ್ರು ಕೂಡ ಅವರ ಫ್ಯಾಮಿಲಿಯ ಸಮೇತ ಸಿಟಿಯಲ್ಲಿ ಇವಾಗ ಸಂತೋಷವಾಗಿ ಬಾಳ್ತಿದ್ರು. ಒಂದಿನ ಮಧ್ಯಾಹ್ನದ ಸಮಯ ಟುನಿಗುಬ್ಬಚ್ಚಿ ಅಡಿಗೆ ಮಾಡ್ತಾ ಇದ್ದಾಗ ಅವಳ ಮೊಬೈಲ್ ಫೋನ್ಗೆ ಒಂದ್ ಕಾಲ್ ಬಂತು. ಅದ್ಯಾರಂದ್ರೆ ತಾಯಿ ಮಹಿಹದ್ದಿನ ಹತ್ತಿರ ಕೆಲಸ ಮಾಡುವ ಚಿಚುಕಾಗಿಯ ಕಾಲ್ ಅದು. ತಕ್ಷಣ ಟುನಿಗುಬ್ಬಚ್ಚಿ ಆ ಕಾಲ್ನ ಅಟೆಂಡ್ ಮಾಡಿದ್ಲು. ಚಿಚ್ಚು, ಏನ್ ಚಿಚ್ಚು ಈ ಸಮಯದಲ್ಲಿ ಫೋನ್ ಮಾಡಿದೀಯಾ? ಎಲ್ಲರೂ ಚೆನ್ನಾಗಿದ್ದಾರಾ? ಅಮ್ಮನ್ಗೆ ಏನಾದ್ರೂ ಆಯ್ತಾ? ಆವಾಗ ಚಿಚುಕಾಗಿ ಆ ಕಡೆ ತುಂಬಾ ಬೇಜಾರಿಂದ, ಅಯ್ಯೋ ತುನಿ ಅವ್ರೆ, ಏನು ಅಂತ ಹೇಳೋದು? ನಿಮ್ಮ ಅಮ್ಮನವರಿಗೆ ವಯಸ್ಸಾಯ್ತು ಅಲ್ವಾ, ಅವರಿಗೆ ತುಂಬಾನೇ ಆಗ್ತಾ ಇಲ್ಲ. ಯಾವಾಗ ನೋಡಿದ್ರು ನಿಮ್ಮ ಬಗ್ಗೆನೇ ಕನ್ವರ್ಸ್ತಾ ಇರ್ತಾರೆ. ನೀವು ಫ್ರೀ ಇದ್ರೆ ಒಮ್ಮೆ ನೀವು ಮಕ್ಕಳೆಲ್ಲ ಬಂದು ನಿಮ್ಮ ಅಮ್ಮನ ನೋಡಿ ಹೋಗಿ ಅಂತೆ. ಟುನಿ ಆಶ್ಚರ್ಯದಿಂದ, ಅಯ್ಯೋ ಏನ್ ಚಿಚ್ಚು, ನೆನ್ನೆ ತಾನೇ ಅಮ್ಮನ ಜೊತೆ ಮಾತಾಡ್ದೆ, ಚೆನ್ನಾಗಿದ್ದೀನಿ ಅಂತ ಹೇಳಿದ್ರಲ್ವಾ? ಅಯ್ಯೋ ಸರಿ, ನಾಳೆನೆ ಇಷ್ಟೊತ್ತಿಗೆ ಚೋಟುನ ಕರ್ಕೊಂಡು ನಾನು ಊರಿಗೆ ಹೊರಟು ಬಂದ್ಬಿಡ್ತೀನಿ. ಅದುವರೆಗೂ ಅಮ್ಮನ ನೋಡ್ಕೋ. ಟುನಿ ತಕ್ಷಣ ಪಕ್ಕದ ಬೀದಿಯಲ್ಲಿದ್ದ ತನ್ನ ತಂಗಿ ಚೋಟಿಗಿಳಿನ ನೋಡೋದಕ್ಕೋಸ್ಕರ ಹೋದ್ಲು. ಏನಕ್ಕ ಅಷ್ಟೊಂದು ಸುಸ್ತಾಗಿ ಬಂದಿದ್ದೀರಾ? ಏನಾಯ್ತು? ಟುನಿ ಬೇಜಾರಿಂದ, ಚೋಟು, ಅಮ್ಮನಿಗೆ ಮೈಗೆ ಹುಷಾರಿಲ್ಲ ಅಂತೆ. ಅಮ್ಮನ ನೋಡ್ಕೊಳ್ಳುವ ಚಿಚ್ಚುಕಾಗೆ ಇವಾಗಷ್ಟೇ ಕಾಲ್ ಮಾಡಿದ್ರು. ಅಮ್ಮನಿಗೆ ಮೈಗೆ ಹುಷಾರಿಲ್ಲ ಅಂತ ನಮ್ನ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರಂತೆ. ಬಟ್ಟೆ ಎಲ್ಲ ತೆಗ್ದಿಟ್ಕೊ ಹೊರಡೋಣ. ಚೋಟಿಗಿಳಿ ಬೇಜಾರಿಂದ, ಅಯ್ಯೋ ಅಕ್ಕ, ಅಮ್ಮನಿಗೆ ಏನಾಗ್ಬಿಡ್ತಕ್ಕ? ಅಯ್ಯೋ, ನಾವು ಈ ಸಿಟಿಗೆ ಬಂದು ಅಮ್ಮನ ನೋಡೋದನ್ನೇ ಮರ್ತೋಗ್ಬಿಟ್ಟಿದೀವಿ. ಅಮ್ಮನ ನೋಡಿ ಎಷ್ಟೊಂದ್ ದಿನ ಆಯ್ತು. ನಾನು ನನ್ ಮಗನ ಕರ್ಕೊಂಡು ಇವಾಗನೇ ಹೊರಡ್ತೀನಿ. ಹಾಗೆ ಮರುದಿನ ಬೆಳಗ್ಗೆ ಆಕಾಶದಲ್ಲಿ ಕಪ್ಪಾದ ಮೋಡಗಳು ಇತ್ತು. ಮಳೆನೂ ಸುರಿತಾ ಇತ್ತು. ಆವಾಗ್ಲೇ ಟುನಿಗುಬ್ಬಚ್ಚಿ ಹಾಗೂ ಚೋಟಿಗಿಳಿ ಇಬ್ರು ಕೂಡ ಅವರ ಮಕ್ಕಳಾದ ಬುಜ್ಜಿ ಹಾಗೂ ಬನ್ನನ ಕರ್ಕೊಂಡು ಆ ಊರಲ್ಲಿದ್ದ ರೈಲ್ವೆ ಸ್ಟೇಷನ್ಗೆ ಹೋದ್ರು. ಅವ್ರ ಊರಿಗೆ ಹೋಗುವ ಟ್ರೈನಲ್ಲಿ ಹತ್ತಿ ಕೂತ್ಕೊಂಡಿದ್ರು. ಆವಾಗ ಮಕ್ಕಳು ಇಬ್ರು ಕೂಡ ವಿಂಡೋ ಸೀಟ್ ನನಗ್ ಬೇಕು ಅಂತ ಜಗಳ ಮಾಡ್ಕೊಳ್ತಿದ್ರು. ಮೆಲ್ಲೆ ಅಲ್ಲಿಂದ ಟ್ರೈನ್ ಕೂಡ ಮೂವ್ ಆಗ್ತಾ ಇತ್ತು. ಮಕ್ಕಳಿಬ್ರು ಕೂಡ ತುಂಬಾನೇ ಸಂತೋಷದಿಂದ ಆ ಟ್ರೈನಲ್ಲಿ ಕೂತ್ಕೊಂಡಿದ್ರು. ಏ ಬುಜ್ಜಿ, ಟ್ರೈನು ಹೊರಡ್ತು ಬುಜ್ಜಿ. ನಾವು ಇವಾಗ ನಮ್ಮ ಅಜ್ಜಿಯ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮಗೆ ಆಟಾಡಕ್ಕೆ ಮಕ್ಕಳು ಸಿಗ್ತಾರಾ? ನಾವಲ್ಲೋಗಿ ಎಂಜಾಯ್ ಮಾಡ್ಬೋದು. ಬುಜ್ಜಿ ನಗುತ್ತಾ, ನನಗೂ ಕೂಡ ತುಂಬಾ ಥ್ರಿಲ್ಲಿಂಗ್ ಆಗ್ತಿದೆ ಬನ್ನು. ಅಮ್ಮ ಹೇಳಿದ್ರು ಅಜ್ಜಿಯ ಮನೆ ತುಂಬಾ ದೊಡ್ಡದಂತೆ, ಹೊರಗಡೆ ಮರಗಳೆಲ್ಲ ಇರುತ್ತೆ ಅಂತೆ, ಚೆನ್ನಾಗಿ ಅಂಗಳದಲ್ಲಿ ಆಟ ಆಡ್ಬೋದು ಅಂತ ಹೇಳಿದ್ರು. ಟುನಿ ಮಕ್ಕಳನ್ನ ನೋಡಿ ನಗುತ್ತಾ ಚೋಟು ಹತ್ರ, ನೋಡ್ದ ಚೋಟು, ಮಕ್ಕಳು ಎಷ್ಟೊಂದು ಸಂತೋಷವಾಗಿ ಇದ್ದಾರೆ ಅಂತ. ನಾವು ಅವ್ರನ್ನ ಸಿಟಿಗೆ ಕರ್ಕೊಂಡ್ಬಂದು ಹಳ್ಳಿಯ ವಾತಾವರಣ ಗೊತ್ತಿಲ್ಲದೆ ಅವ್ರನ್ನ ಬೆಳೆಸ್ಬಿಟ್ಟು. ಚೋಟು ಬೇಜಾರಿಂದ, ಹೌದು ಅಕ್ಕ, ಆದ್ರೆ ನನ್ ಮನ್ಸಲ್ಲಿ ಅಮ್ಮನ ಬಗ್ಗೆನೇ ಆಲೋಚನೆ. ಅಮ್ಮನ್ಗೆ ಏನೂ ಆಗಿಲ್ಲ ತಾನೆ? ಅವ್ರು ಚೆನ್ನಾಗಿರ್ತಾರೆ ತಾನೆ? ಚೋಟು, ಅಮ್ಮನ್ಗೆ ಏನೂ ಆಗಲ್ಲ. ನಾವು ಹೋಗ್ತಾ ಇದ್ದೀವಲ್ಲ, ಅಮ್ಮನಿಗೆ ಸರಿ ಆಗುತ್ತೆ. ಹಾಗೆ ಟ್ರೈನ್ ಸಿಟಿಯಿಂದ ಮೇಲೆ ಹಳ್ಳಿಯ ಕಡೆ ಹೋಗ್ತಾ ಇತ್ತು. ಹಾಗೆ ಹಳ್ಳಿಯ ಕಡೆ ಹೋಗ್ತಾ ಇದ್ದಾಗ್ಲೇ ವಾತಾವರಣ ತುಂಬಾನು ಚೆನ್ನಾಗಿತ್ತು. ಮಳೆ ಬರ್ತಾ ಇದ್ದಾಗ ಹಚ್ಚ ಹಸಿರಾಗಿರುವ ಆ ಹೊಲಗಳು, ಅಲ್ಲಿರುವ ದೊಡ್ಡ ದೊಡ್ಡ ತೆಂಗಿನ ಮರಗಳು, ಮಾವಿನ ಮರಗಳು ಎಲ್ಲಾನು ನೋಡಕ್ಕೆ ತುಂಬಾನು ಅಂದವಾಗಿ ಕಾಣಿಸ್ತಾ ಇತ್ತು. ಮಕ್ಕಳಿಬ್ರು ಕೂಡ ಕಿಟಕಿಯಿಂದ ಆ ಹಳ್ಳಿನ ನೋಡಿ ತುಂಬಾನೇ ಸಂತೋಷ ಪಡ್ತಿದ್ರು. ವಾವ್ ಅಮ್ಮ, ಅಲ್ಲಿ ನೋಡಿದ್ರ ಹೊಲಗಳೆಲ್ಲ ಹಚ್ಚ ಹಸಿರಿನಿಂದ ಎಷ್ಟು ಚೆನ್ನಾಗಿ ತುಂಬಿದೆ ಅಂತ. ಇಲ್ಲಿ ಎಷ್ಟು ತಂಪಾದ ಗಾಳಿ ಬರ್ತಾ ಇದೆ. ಇದೇ ನಮ್ಮ ಸಿಟಿಯಲ್ಲಿ ಇಷ್ಟು ಚೆನ್ನಾಗಿ ಗಾಳಿ ಬರೋದಿಲ್ಲ ಅಲ್ವಾ? ಆವಾಗ ಬನ್ನು ಕಿಟಕಿಯಿಂದ ನೋಡಿ, ಹೌದು ಬುಜ್ಜಿ, ಆ ತೆಂಗಿನ ಮರಗಳು ನೋಡು ಎಷ್ಟು ಎತ್ತರಕ್ಕೆ ಇದೆ ಅಂತ. ಅಲ್ಲಿ ನೋಡು, ಹರಿತಾ ಇರುವ ನೀರಿನಲ್ಲಿ ಪಕ್ಷಿಗಳೆಲ್ಲ ಎಷ್ಟು ಸಂತೋಷದಿಂದ ಆಡ್ತಾ ಇವೆ ಅಂತ. ಆ ನದಿಯಲ್ಲಿ ನೋಡು, ಮೀನು ಹೇಗೆ ಆಡ್ತಾ ಇದೆ ಅಂತ. ಅದನ್ನ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ.
ಅದಕ್ಕೆ ಟುನಿ, ಹೌದು ಮಕ್ಳೇ, ಈ ಪ್ರಕೃತಿ ಹಚ್ಚ ಹಸಿರಿನಿಂದ ಕೂಡಿರೋದು ಈ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅಂದ್ರೆ ಈ ರೀತಿಯ ಪಟ್ಟಣದಲ್ಲಿ ನಿಮಗೆಲ್ಲಾದ್ರೂ ನೋಡಿದ್ರೆ ಸಿಗುತ್ತಾ? ನೀವು ಹೋಗಿ ಆಟಾಡ್ಬೋದು. ಚೋಟು ಕಿಟಕಿಯಿಂದ ಕೈಯನ್ನ ಹೊರಗಡೆ ಇಟ್ಟು ಮಳೆ ನೀರನ್ನ ಮುಟ್ಟಿ, ಹೌದಕ್ಕ, ಇಲ್ಲಿಯ ಪರಿಸರ, ತಂಪಾದ ಗಾಳಿ, ಇದನ್ನೆಲ್ಲ ನೋಡುವಾಗ ಸಿಟಿಯ ಟೆನ್ಷನ್ ಎಲ್ಲ ನನ್ನ ಬಿಟ್ಟು ಹೋಗ್ತಾ ಇದೆ. ಈ ಪ್ರಯಾಣ ತುಂಬಾ ಚೆನ್ನಾಗಿದೆ. ಹಾಗೆ ಎಲ್ರೂ ಮಾತಾಡ್ಕೊಂಡು ನಗಾಡ್ತಾ ಹಾಗೇನೆ ಆ ಪ್ರಕೃತಿಯನ್ನ ಎಂಜಾಯ್ ಮಾಡ್ಕೊಂಡು ಟ್ರೈನಲ್ಲಿ ಹೋಗ್ತಾ ಇದ್ರು. ಕೊನೆಗೆ ಆ ದಿನ ಮಧ್ಯಾಹ್ನದ ಸಮಯ ಅವರು ರೈಲ್ವೆ ಸ್ಟೇಷನ್ ಇಂದ ಇಳಿದು ಅವ್ರ ಊರಿಗೆ ಮೆಲ್ಲೆ ನಡ್ಕೊಂಡು ಹೋಗ್ತಾ ಇದ್ರು. ಅವ್ರ ತಾಯಿ ಮನೆಗೆ ಬಂದವರಿಗೆ ಆಶ್ಚರ್ಯ, ಮಕ್ಕಳಂತೂ ತುಂಬಾನೇ ಆಶ್ಚರ್ಯಪಟ್ರು. ಸುತ್ತಮುತ್ತ ದೊಡ್ಡ ದೊಡ್ಡ ಮರಗಳು, ಅಂಗಳದಲ್ಲಿ ಹೂಗಿಡಗಳೆಲ್ಲಾನು ಅಂದವಾಗಿತ್ತು. ಮಕ್ಕಳನ್ನ ನೋಡಿದ ತಕ್ಷಣ ಮಲ್ಕೊಂಡಿದ್ದ ಮಹಿ ಹದ್ದು ಕೂಡ ಎದ್ದು ಕೂತ್ಕೊಂಡಿತ್ತು. ಮಕ್ಳೇ, ಬಂದ್ಬಿಟ್ರಾ? ನಿಮಗೋಸ್ಕರನೇ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದೆ. ಟುನಿ ತಕ್ಷಣ ಅವಳ ತಾಯಿನ ತಬ್ಬಿ ಹಿಡ್ಕೊಂಡು ಅಳುತ್ತಾ, ಅಮ್ಮ, ಏನಾಯ್ತಮ್ಮ ನಿಮ್ಗೆ? ಯಾಕೆ ಇಷ್ಟೊಂದು ಆಯಾಸವಾಗಿ ಕಾಣ್ತಿದ್ದೀರಾ? ಚೋಟುಗಿಳಿನು ತಾಯಿಯ ಹತ್ತಿರ ಹೋಗಿ, ಅಮ್ಮ, ನಮ್ಮನ್ನು ಕ್ಷಮಿಸಮ್ಮ. ನಿನಗೆ ಆರೋಗ್ಯ ಸರಿ ಇಲ್ಲ ಅಂತ ಚಿಚ್ಚುಕಾಗೆ ಕಾಲ್ ಮಾಡಿದಾಗ ನಮ್ಮ ಜೀವನೇ ನಮ್ನ ಬಿಟ್ಟು ಹೋದಂಗ ಆಯ್ತಮ್ಮ. ಮಹಿ ಹದ್ದು ನಗುತ್ತಾ ಮಕ್ಕಳನ್ನ ನೋಡಿ, ಏನಿಲ್ಲಮ್ಮ, ವಯಸ್ಸಾಗ್ತಾ ಇದೆ ಅಲ್ವಾ, ಅದಕ್ಕೇನೆ ಸ್ವಲ್ಪ ಆಯಾಸ ಆಗೋದು ಆವಾಗ ಅವಾಗ. ನಾ ಅದಕ್ಕೇನೆ ನಿಮ್ನ ನೋಡ್ಬೇಕು ಅಂತ ಚಿಚ್ಚು ಜೊತೆ ಹೇಳಿ ಫೋನ್ ಮಾಡ್ಸಿದ್ದು. ಅರೆ, ಇದು ಯಾರು? ನಮ್ಮ ಬುಜ್ಜಿ ಬನ್ನುವಾ? ಅರೆ, ಎಷ್ಟು ದೊಡ್ಡವರಾಗಿ ಬೆಳ್ಬಿಟ್ಟಿದ್ದಾರೆ. ಬನ್ನಿ ಮಕ್ಳೇ, ಅಜ್ಜಿ ಹತ್ರ. ಬುಜ್ಜಿ ನಗುತ್ತಾ ಅಜ್ಜಿ ಹತ್ರ ಹೋಗಿ, ಹಾಯ್ ಅಜ್ಜಿ, ನೀವು ಎಷ್ಟೊಂದು ಕ್ಯೂಟ್ ಆಗಿದ್ದೀರಾ. ನಿಮ್ಮ ಮನೆ ಕೂಡ ತುಂಬಾ ಚೆನ್ನಾಗಿದೆ ಅಜ್ಜಿ. ಹೌದು ಅಜ್ಜಿ, ನಿಮ್ಮ ಮನೆ ಹತ್ರ ತುಂಬಾ ತೆಂಗಿನ ಮರ ಇದೆ ಅಲ್ವಾ, ಅದ್ರಲ್ಲಿ ನಾವು ಆಟಾಡ್ಬೋದಾ? ಮಹಿ ಸಂತೋಷದಿಂದ ಮಕ್ಕಳನ್ನ ಮುದ್ದಾಡಿ, ಆಟಾಡ್ಕೊಳ್ಳಿ ಮಕ್ಳೇ. ಈ ಮನೆ, ಈ ತೋಟ ಎಲ್ಲವೂ ನಿಮ್ದೇ ತಾನೆ. ನಿಮ್ನ ನೋಡಿದ ತಕ್ಷಣ ನನ್ನ ಆರೋಗ್ಯ ಎಲ್ಲ ಎಷ್ಟು ಬೇಗ ಸರಿ ಆಯ್ತು ನೋಡಿ. ಆವಾಗ್ಲೇ ಅಡಿಗೆ ಮನೆಯಿಂದ ಚಿಚುಕಾಗೆ ಹೊರಗಡೆ ಬಂದ್ಲು. ಆವಾಗ ಚಿಚುಕಾಗೆ ನಗುತ್ತಾ, ತುನಿಯವ್ರೇ, ಮಗಿಯವ್ರೇ, ನಮಸ್ಕಾರ. ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಮಕ್ಳು ಎಷ್ಟು ಬೇಗ ದೊಡ್ಡವರಾಗಿ ಬೆಳೆದ್ಬಿಟ್ರು. ನಿಮ್ಮ ಅಮ್ಮ ನಿಮ್ ಬಗ್ಗೆನೆ ಕೇಳ್ತಾ ಇದ್ರು. ಚಿಚ್ಚು, ನಾವು ಚೆನ್ನಾಗಿದ್ದೀವಿ. ಅಮ್ಮನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ ಯು. ಆವಾಗ ಚಿಚ್ಚು, ಅಯ್ಯೋ, ಅದ್ರಲ್ಲೇನಿದೆ, ನಾನು ಕೆಲ್ಸದವಳೆ ಆದ್ರೂ ಕೂಡ ನಿಮ್ಮ ಅಮ್ಮ ಸ್ವಂತ ಮಗಳ ಹಾಗೆ ನನ್ನ ನೋಡ್ಕೋತಾ ಇದ್ದಾರೆ. ಸರಿ ಸರಿ, ನೀವು ವಿಶ್ರಾಂತಿ ತಗೊಳ್ಳಿ, ನಾನೋಗಿ ಅಡಿಗೆ ಸಿದ್ಧ ಮಾಡ್ತೀನಿ. 2 ದಿನಗಳವರೆಗೂ ಮಕ್ಕಳೆಲ್ಲರೂ ಅಲ್ಲಿ ತುಂಬಾ ಸಂತೋಷವಾಗಿನೇ ಇದ್ರು. ಹೊರಗಡೆ ಹೋಗೋದು, ಮಳೆಯಲ್ಲಿ ಒದ್ದೆಯಾಗೋದು, ಆಟಾಡೋದು ಈ ರೀತಿ ಹೋಯ್ತು. ದೊಡ್ಡವರು ಇಬ್ರು ಕೂಡ ಅವರ ತಾಯಿಯ ಜೊತೆ ತುಂಬಾ ಸಂತೋಷವಾಗಿ ಮಾತಾಡ್ತಾ ಇದ್ರು. ಹೀಗಿರುವಾಗ 3ನೇ ದಿನ ಮಧ್ಯಾಹ್ನದ ಸಮಯ, ಮಕ್ಕಳು ಎಲ್ರು ಕೂಡ ಮನೆಯಲ್ಲಿ ನಿದ್ರೆ ಮಾಡ್ತಾ ಇದ್ದಾಗ ಮಹಿ ಹದ್ದು ಸ್ವಲ್ಪ ಸೀರಿಯಸ್ ಆಗಿ ಮಕ್ಕಳತ್ರ ಮಾತಾಡ್ತಾ ಇತ್ತು. ತುನಿ, ಚೋಟು, ಬನ್ನಿ ಇಲ್ಲಿ. ನಾನೊಂದು ಮುಖ್ಯವಾದ ವಿಷಯವನ್ನು ನಿಮ್ ಜೊತೆ ತುಂಬಾ ದಿನದಿಂದ ಹೇಳ್ಬೇಕು ಅಂತ ಕನವರಿಸ್ತಾ ಇದ್ದೀನಿ. ಏನಮ್ಮ ಅಷ್ಟೊಂದು ಮುಖ್ಯವಾದ ವಿಚಾರ? ಏನು ಇಲ್ಲ ಮಕ್ಳೇ, ನನಗೆ ಯಾಕೋ ಸ್ವಲ್ಪ ದಿನದಿಂದ ನಮ್ಮ ಕೆಲಸದವಳಾದ ಚಿಚ್ಚು ಮೇಲೆ ತುಂಬಾನೇ ಸಂದೇಹ. ಅವಳು ನನಗೆ ಗೊತ್ತಿಲ್ಲದೆ ಮನೆಯಲ್ಲಿ ಏನೋ ಮಾಡ್ತಾ ಇದ್ದಾಳೆ. ತುನಿಗುಬ್ಬಚ್ಚಿ ಆಶ್ಚರ್ಯದಿಂದ, ಚಿಚ್ಚು ಮೇಲೆ ಅನುಮಾನನ? ಏನಮ್ಮ, ಅವಳು ನಿಮ್ಗೆ ಎಷ್ಟು ನಂಬಿಕೆಯಿಂದ ಕೆಲಸ ಮಾಡ್ತಾಳೆ? ಆ ರೀತಿ ಏನಾಯ್ತು? ನಂಬಿಕೆ ಇದೆ, ಆದ್ರೆ ಇವಾಗೆಲ್ಲ ನನಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ, ಲೆಕ್ಕಾಚಾರಗಳು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಚಿಚ್ಚು ನನಗೆ ಗೊತ್ತಿಲ್ಲದೆ ಲೆಕ್ಕಾಚಾರದಲ್ಲಿ ಸ್ವಲ್ಪ ಹಣವನ್ನು ತೆಗ್ದು ಇಡ್ತಾ ಇದ್ದಾಳೆ ಅಂತ ಸಂದೇಹ ಬರ್ತಿದೆ. ನಮ್ಮ ತೆಂಗಿನ ತೋಟದಲ್ಲಿ ಯಾವಾಗ್ಲೂ ಲಾಭ ನಮಗೆ ಅಧಿಕವಾಗಿ ಬರ್ತಾ ಇತ್ತು. ನೀವಿಬ್ರು ಒಮ್ಮೆ ಆ ಲೆಕ್ಕಾಚಾರವನ್ನು ಸರಿಯಾಗಿ ನೋಡ್ಬೇಕು ಅಂತ ನನ್ನ ಅಭಿಪ್ರಾಯ. ಚೋಟು ಕೋಪದಿಂದ, ಏನು, ನಮ್ಮ ಮನೆಯಲ್ಲಿ ಇದ್ಕೊಂಡು ನಮ್ಮ ಮನೆಯ ಅನ್ನಕ್ಕೇನೆ ಕಣ್ಣಾಗ್ತಾ ಇದ್ದಾಳ? ಅಮ್ಮ, ನೀನ್ ಇದ್ರ ಬಗ್ಗೆ ಏನು ಆಲೋಚನೆ ಮಾಡ್ಬೇಡ. ನಾನು ಅಕ್ಕ ಇದ್ದೀವಲ್ವಾ, ಇದನ್ನ ಹೇಗೆ ಕಂಡಿಡಿಬೇಕು ಅಂತ ನಮಗ್ ಗೊತ್ತು, ನಾವು ನೋಡ್ಕೋತೀವಿ. ಆ ದಿನದಿಂದ ಚಿಚುಕಾಗೆನ ಚೋಟು ಹಾಗೂ ಟೋನಿ ಇಬ್ರು ಗಮನಿಸಕ್ಕೆ ಶುರು ಮಾಡಿದ್ರು. ಮರುದಿನ ಮಧ್ಯಾಹ್ನದ ಸಮಯ ಚಿಚುಕಾಗೆ ಮಾರ್ಕೆಟ್ಗೆ ಹೋಗಿ ಮನೆಗೆ ವಾಪಸ್ ಬಂದ್ಲು. ಅವಳು ಮನೆಗ್ ಬರುವಾಗ ಅವಳ ಕೈಯಲ್ಲಿ ಒಂದು ಚೀಲಾನೋ ಇತ್ತು. ಆವಾಗ್ಲೇ ಹಾಲಲ್ಲಿ ಮಹಿ ಹದ್ದು, ಚೋಟಿಗಿಳಿ, ತುನಿಗುಬ್ಬಚ್ಚಿ ಎಲ್ರೂ ಕೂತ್ಕೊಂಡಿದ್ರು. ಅಮ್ಮ, ಈ ಸಲ ನಮ್ಮ ತೆಂಗಿನ ತೋಟದಲ್ಲಿ ಬೆಳೆದಂತಹ ತೆಂಗಿನಕಾಯಿನ ಮಾರ್ಕೆಟ್ಗೆ ತಗೊಂಡೋಗಿ ಮಾರಿ ಬಂದಿದ್ದೀನಿ. ವ್ಯಾಪಾರಿ ಹಣ ಕೊಟ್ರು ಇದ್ರಲ್ಲಿದೆ.
ಮಹಿ ಆ ಬ್ಯಾಗ್ನ ತಗೊಂಡು ಓ ಹಾಗೇನ ಚಿಚ್ಚು, ಸಂತೋಷ. ಸರಿ, ಇಷ್ಟಕ್ಕೂ ನಮ್ಮ ತೆಂಗಿನ ತೋಟದಲ್ಲಿ ಈ ವರ್ಷ ತೆಂಗಿನಕಾಯಿ ಎಷ್ಟು ಬೆಳೆದಿತ್ತು? ಆವಾಗ ಚಿಚುಕಾಗೆ ಆ ಅಮ್ಮ, ಎಲ್ಲ ಖರ್ಚೆಲ್ಲ ಕಳೆದು ಲಾಭ 1,00,000 ಬಂದಿದೆ. ಎಲ್ಲ ಅದ್ರಲ್ಲೇ ಇಟ್ಟಿದ್ದೀನಿ. ಹಾಗಂತ ಚಿಚುಕಾಗೆ ಹೇಳ್ತಾ ಇದ್ದಾಗ ಟುನಿಗುಬ್ಬಚ್ಚಿ, ಓಹೋ, ಹೌದಾ ಚಿಚ್ಚು, ಅಷ್ಟೊಂದು ಲಾಭ ಬಂದಿದ್ಯಾ? ಅದು ಸರಿ, ಹಾಗಾದ್ರೆ ಈ ಸಲ ನಮ್ಮ ತೆಂಗಿನ ತೋಟದಲ್ಲಿ ಎಷ್ಟು ತೆಂಗಿನಕಾಯಿ ಬೆಳೆದಿತ್ತು? ಆವಾಗ ಚಿಚ್ಚು ಸ್ವಲ್ಪ ಹೆದರ್ಕೊಂಡೆ, ಆ ಆ, 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 ಅದಾ ತುನಿಯವ್ರೆ, ಈ ಸಲ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಅಲ್ವಾ, ಅದಕ್ಕೆ ಕಾಯಿ ಸ್ವಲ್ಪ ಕಡಿಮೆನೆ ಬೆಳೆ ಸಿಕ್ಕಿದೆ. ಸುಮಾರು ಒಂದು 2,000 ತೆಂಗಿನಕಾಯಿ. ಆವಾಗ ಚೋಟಿಗಿಳಿ ಚಿಚುನ ನೋಡಿ, 2,000 ಕಾಯ? ಹಾಗಾದ್ರೆ ಒಂದೊಂದು ಎಷ್ಟಕ್ಕೆ ಮಾರಾಟ ಮಾಡಿದೆ ಚಿಚ್ಚು? ಆವಾಗ ಚಿಚ್ಚು ಇನ್ನೂ ಹೆದರ್ಕೊಂಡು, ಅದು ಒಂದೊಂದು ಕಾಯಿ 50 ರೂಪಾಯಿಗೆ ರೀ. ಅಂದ್ರೆ ಒಂದೊಂದಕ್ಕೆ 50 ಅಂದ್ರೆ ಸುಮಾರು 1,00,000. ಟುನಿ ನಗುತ್ತಾ, ಲೆಕ್ಕ ಏನೋ ಸರಿಯಾಗಿದೆ, ಆದ್ರೆ 1 ನಿಮಿಷ ನಿಲ್ಲು ಚಿಚ್ಚು. ಟುನಿ ತಕ್ಷಣ ಫೋನ್ ಮಾಡಿ ಯಾರನ್ನೋ ಮನೆಗೆ ಬರ ಕೇಳಿದ್ಲು. 2 ನಿಮಿಷದಲ್ಲಿ ಪಕ್ಕದ ಮನೇಲಿರುವ ಲೂಸಿ ಪಾರಿವಾಳ ಅಲ್ಲಿಗೆ ಬಂತು. ಲೂಸಿಗೆ ಕೂಡ ದೊಡ್ಡ ತೆಂಗಿನ ತೋಟ ಇತ್ತು. ಬನ್ನಿ ಲೂಸಿ ಅವ್ರೆ, ನೀವು ಬಂದಿದ್ದು ಒಳ್ಳೇದಾಯ್ತು. ಒಂದು ಚಿಕ್ಕ ವಿಷಯ ಕೇಳ್ಬೇಕಾಗಿತ್ತು. ಹೇಳಿ ತುನಿಯವ್ರೆ, ಏನ್ ವಿಷಯ? ನಾನ್ ಮಾರ್ಕೆಟ್ ಇಂದ ಇವಾಗಷ್ಟೇ ಬಂದಿದ್ದು. ನೀವು ನಿನ್ನೆ ನಿಮ್ಮ ತೋಟದಲ್ಲಿದ್ದ ತೆಂಗಿನಕಾಯಿನ ಮಾರಾಟ ಮಾಡಿದ್ರಲ್ವಾ? ಒಂದೊಂದು ತೆಂಗಿನಕಾಯಿನ ಎಷ್ಟು ಬೆಲೆಗೆ ಮಾರಾಟ ಮಾಡಿದ್ರಿ? ಅದಕ್ಕೆ ಲೂಸಿ ಪಾರಿವಾಳ, ಎಷ್ಟಕ್ಕೆ ಕೊಡ್ತೀವಿ ತುನಿಯವ್ರೆ? ಇವಾಗ ಮಾರ್ಕೆಟ್ ಅಲ್ಲಿ ತೆಂಗಿನಕಾಯಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ನನ್ ಜೊತೆ ಒಂದೊಂದು ತೆಂಗಿನಕಾಯಿ ನಾನು ಸುಮಾರು 90 ರೂಪಾಯಿಗೆ ಕೊಟ್ಟಿದ್ದೀನಿ. ಲೂಸಿ ಹೇಳಿದನ್ನ ಕೇಳಿ ಪಾಪ ಚಿಚುಕಾಗೆ ತುಂಬಾನೇ ಹೆದರ್ಬಿಟ್ಲು. ಅವಳಿಗೆ ಕೈಕಾಲೆಲ್ಲ ನಡ್ಗಕ್ ಶುರುವಾಯ್ತು, ಮೈಯೆಲ್ಲ ಬೆವರ್ತಾ ಇತ್ತು. ಅವಾಗ ಟುನಿ ಕೋಪದಿಂದ, ಏನ್ ಚಿಚ್ಚು, ಕೇಳಿಸ್ತಾ ಲೂಸಿ ಅವರು ಏನ್ ಹೇಳಿದ್ರು ಅಂತ? ಎಲ್ಲರೂ ಒಂದು ತೆಂಗಿನಕಾಯಿನ 90 ರೂಪಾಯಿಗೆ ಮಾರಾಟ ಮಾಡಿದ್ರೆ ನೀನೇನೋ ನಮ್ ಜೊತೆ 50 ರೂಪಾಯಿಗೆ ಮಾರಾಟ ಮಾಡಿದೆ ಅಂತ ಹೇಳ್ತಾ ಇದೀಯ ಚಿಚ್ಚು? ಆವಾಗ ಚೋಟಿಗಿಳಿನೋ ಕೋಪದಿಂದ, ಅಂದ್ರೆ ಒಂದು ತೆಂಗಿನಕಾಯಿಗೆ ನೀನು 40 ರೂಪಾಯಿ ರೇಟಲ್ಲಿ 40 ರೂಪಾಯಿನ ನಿನ್ ಜೋಬಿಗೆ ಹಾಕೋತಾ ಇದೀಯ. ಹಾಗೆ ಕೂಡ 2,000 ರೂಪಾಯಿ ಕಾಯಿಗೆ ಲೆಕ್ಕಾಚಾರ ಮಾಡಿದ್ರೆ ಸುಮಾರು 70,000 ನಮ್ ಕೈಯಿಂದ ಬಚ್ಚಿಡ್ತಿದೀಯಾ? ಆವಾಗ ಚಿಚುಕಾಗೆ ಕೈ ಮುಗ್ದು, ತುನಿಯವ್ರೆ, ಚೋಟು ಅವ್ರೆ, ನನ್ನ ಕ್ಷಮಿಸಿ. ಟುನಿ ತುಂಬಾ ಕೋಪದಿಂದ, ನಿನ್ನ ಯಾಕೆ ಚಿಚ್ಚು ಕ್ಷಮಿಸ್ಬೇಕು? ನಮ್ಮಮ್ಮ ನಿನ್ಗೆ ತಿಂಗಳಿಗೆ 10,000 ಸಂಬಳ ಕೊಟ್ಟು 3 ಹೊತ್ತು ಮನೆಯಲ್ಲಿ ಊಟ ಕೊಟ್ಟು ನಮ್ಮ ಮನೆಯಲ್ಲಿ ಇರುವವಳ ಹಾಗೆ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಆದ್ರೂ ಕೂಡ ನಿನಗೆ ಅತಿ ಆಸೆ, ನಿನ್ನ ಬಿಟ್ಟು ಹೋಗ್ಲೇ ಇಲ್ವಾ ಚಿಚ್ಚು? ಅಮ್ಮ ನೋಡಿದ್ರ, ಈ ಕಳ್ಳ ಚಿಚ್ಚು ಕಾಕಿ ಕೆಲ್ಸ ಏನು ಅಂತ ಇವಾಗ್ಲೇ ಪೊಲೀಸಿಗೆ ಫೋನ್ ಮಾಡಿ ಕೊಡ್ತೀನಿ, ಆವಾಗ್ಲೇ ಅವಳಿಗೆ ಬುದ್ಧಿ ಬರೋದು. ಆವಾಗ ಚಿಚುಕಾಗೆ ಅಳುತ್ತಾ ಮಹಿಹದಿನ ಕಾಲಿನಲ್ಲಿ ಬಿದ್ದು, ಅಯ್ಯೋ ಅಮ್ಮ, ನನ್ನನ್ನು ಕ್ಷಮಿಸಿ, ನಾನು ಮಾಡಿದ್ದು ತಪ್ಪೆ. ನಿಮ್ಮ 70,000ನ ಹೇಗಾದ್ರೂ ಮಾಡಿ ನಿಮ್ ಕೈಗೆ ತಂದು ಒಪ್ಪಿಸ್ಬಿಡ್ತೀನಿ. ದಯವಿಟ್ಟು ನನ್ನ ಪೊಲೀಸಲ್ಲಿ ಹಿಡಿದು ಕೊಡ್ಬೇಡಿ. ಏನೋ ಹಣದ ಮೇಲೆ ಆಸೆ ಪಟ್ಟು ಈ ರೀತಿ ತಪ್ಪಾದ ಕೆಲಸವನ್ನು ಮಾಡ್ಬಿಟ್ಟೆ. ಇನ್ ಮುಂದೆ ಯಾವತ್ತೂ ಈ ರೀತಿ ಮಾಡೋದಿಲ್ಲ. ನನ್ನನ್ನು ಕ್ಷಮಿಸಿ. ಅದನ್ನು ಕೇಳಿ ಮಹಿಹದ್ದು, ಎದ್ದೇಳು ಚಿಚ್ಚು, ಎದ್ದೇಳು. ನೀನು ಈ ರೀತಿ ತಪ್ಪು ಮಾಡಿದ್ರು ನನ್ನ ಕುಟುಂಬದಲ್ಲಿ ನೀನು ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಿದ್ದೀಯ. ನಿನ್ನ ಪೊಲೀಸಲ್ಲಿ ಕೊಟ್ರೆ ಆಮೇಲೆ ನಿನ್ನ ಕುಟುಂಬ ನಡು ರಸ್ತೆಗೆ ಬೀಳುತ್ತೆ. ಆವಾಗ ಟುನಿಗುಬ್ಬಚ್ಚಿ, ಅಮ್ಮ ಕ್ಷಮಿಸಿದ್ರು ಕೂಡ ನಾವು ನಿನ್ನ ಕ್ಷಮಿಸಲ್ಲ ಚಿಚ್ಚು. ಇದು ಒಂದು ಸಲ ಲಾಸ್ಟ್ ವಾರ್ನಿಂಗ್, ನಿನ್ನ ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ ಮುಂದೆ ಈ ರೀತಿ ತಪ್ಪುಗಳನ್ನ ಮಾಡಿದ್ರೆ ಆಮೇಲೆ ಜೈಲಿಗೆ ಹೋಗಿ ಕಂಪಿನ 1, 2 ಅಂತ ಎಣ್ಣಿಸ್ಬೇಕಾಗುತ್ತೆ ನೋಡು. ಚಿಚುಕಾಗೆ ಅಳುತ್ತಾ ಕೈ ಕಟ್ಕೊಂಡು, ಅಯ್ಯೋ ತುನಿಯವ್ರೆ, ನನ್ನನ್ನು ಕ್ಷಮಿಸಿ. ಇನ್ ಮುಂದೆ ಯಾವಾಗ್ಲೂ ನಂಬಿಕೆಯಿಂದ ಕೆಲಸ ಮಾಡ್ತೀನಿ. ಇನ್ ಮುಂದೆ ಈ ರೀತಿ ತಪ್ಪು ಮಾಡಲ್ಲ. ಆ ದಿನದಿಂದ ಚಿಚುಕಾಗೆ ಅವಳ ಮನ್ಸನ್ನ ಬದಲಾಯಿಸ್ಕೊಂಡ್ಲು. ಕಳ್ತನ ಎಲ್ಲಾ ಮಾಡೋದನ್ನ ಬಿಟ್ಬಿಟ್ಟು ನಿಯತ್ತಾಗಿ ಮಹಿಹದ್ದಿನ ಹತ್ತಿರ ಕೆಲಸ ಮಾಡ್ತಿದ್ಲು. ಆ ದಿನದಿಂದ 4 ವಾರಗಳವರೆಗೂ ಟುನಿ ಹಾಗೂ ಚೋಟು ಇಬ್ರು ಮಹಿಹದ್ದಿನ ಜೊತೆನೇ ಇದ್ದು, ಮಹಿಹದ್ದು ಗುಣಾಗ ತನಕನೂ ಅವಳ ಜೊತೆನೇ ಇದ್ರು. ಮಕ್ಕಳು ಇಬ್ರು ಕೂಡ ಸಂತೋಷವಾಗಿ ಆ ರಜೆ ದಿನಗಳಲ್ಲಿ ಹಳ್ಳಿಯಲ್ಲೇ ಎಂಜಾಯ್ ಮಾಡ್ತಾ ಇದ್ರು. ಹೀಗಿರುವಾಗ ಸುಮಾರು ದಿನಗಳ ನಂತರ ರಜೆ ಮುಗಿದ್ಮೇಲೆ ಟುನಿ ಹಾಗೂ ಚೋಟು ಮಕ್ಕಳನ್ನ ಕರ್ಕೊಂಡು ಪುನಃ ಸಿಟಿಗೆ ಹೋಗೋದಕ್ಕೋಸ್ಕರ ಹೊರಟ್ರು. ಅವಾಗ ಬುಜ್ಜಿಗುಬ್ಬಜ್ಜಿ ಟಾಟಾ ಹೇಳಿ, ಬಾಯ್ ಅಜ್ಜಿ, ಮತ್ತೆ ರಜೆ ಸಿಕ್ಕಿದ್ರೆ ಇಲ್ಲಿಗೆ ಬರ್ತೀವಿ. ಬಾಯ್ ಅಜ್ಜಿ, ನೀವು ನಿಮ್ಮನೆ ತುಂಬಾನೇ ಸೂಪರ್ ಆಗಿದೆ. ಮಹಿಹದ್ದು ಕಣ್ಣಲ್ಲಿ ಕಣ್ಣೀರೊಂದಿಗೆ ಅವರನ್ನ ಅಲ್ಲಿಂದ ಕಳಿಸ್ತು. ಹಾಗೆ ಆ ಮಳೆಗಾಲದಲ್ಲಿ ಹಳ್ಳಿಗೆ ಬಂದಿದ್ದು, ಅಲ್ಲಿ ಆಟಾಡಿದ್ದು,
ಇದೆಲ್ಲ ಸವಿ ನೆನಪುಗಳಾಗಿ ಮಕ್ಕಳ ಮನ್ಸಲ್ಲಿ ನಿಂತೋಯ್ತು.